ನಂಗೆ ಮಾತೇ ಬರ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೊ ಟೋಟಲ್ RCB ಹತ್ರ 3 ಟ್ರೋಫಿ ಇದೆ. ಅದರಲ್ಲಿ 2 WPL ನೀವು ಏನೇ ಹೇಳಿ, WPL ಬಂದಿದ್ದಾದ್ಮೇಲೆ ಈ ಟೀಮ್ ಮೂಮೆಂಟಮ್ ಒಂಥರ ಸಖತ್ ಶಿಫ್ಟ್ ಆಗೋಯ್ತು. ಲಾಕ್ಡೌನ್ ಇಂದನೇ ನಾವು ಕ್ವಾಲಿಫೈ ಆಗ್ತಾ ಇದ್ವಿ ಮೆನ್ಸ್ IPL ಅಲ್ಲಿ. ಬಟ್ ಈ WPL ಅವ್ರು ಯಾವಾಗ ಗೆದ್ರು ಅಲ್ಲಿಂದ ಅದೊಂಥರ ಆ ಒಂದು ಬೂಮ್ ಅಂತ ಒಂದು ಸ್ಟಾರ್ಟ್ ಆಯ್ತು ಅವ್ರಿಗೆ ಮೂಮೆಂಟಮ್ಮು. 2024 ಅಲ್ಲಿ ಸಖತ್ ಕಮ್ ಬ್ಯಾಕ್ ಕೊಟ್ಟು ಅಗೇನ್ ಹೋಗಿ ಎಲಿಮಿನೇಟರಲ್ಲಿ ಸೋಲ್ತಾರೆ IPL ಅಲ್ಲಿ. ಆ 2024 ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗಿತ್ತು ಅಂದ್ರೆ ಅಷ್ಟು ಸೋತಿರ್ತಾರೆ. ಇವರು ಗೆದ್ದಿ ಅಲ್ಲೋಗಿ ಅವರು ಗೆಲ್ತಾರೆ ಅಂತ ಹೇಳ್ತಾರೆ. ಬಟ್ ಕಂಟಿನ್ಯೂಸ್ ಆಗಿ ಸೋತ್ಕೊಂಡ್ಬಂದು ಒಂದು ಆ ಮೂಮೆಂಟಮ್ ಕ್ರಿಯೇಟ್ ಆಗಿದೆ ಅಲ್ಲಿ. ಅದಾದ್ಮೇಲೆ 2025 ಹೇಳೋದು ಬೇಡ, ಸಖತ್ತಾಗಿ ಗೆದ್ರು. ಸೊ ಇವಾಗ 2026 ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ RCB ಹವಾ. ಸೊ ಎಂತ ಒಂದು ಮ್ಯಾಚ್, ಯಪ್ಪ ಹೆಂಗಿತ್ತು ಅಂದ್ರೆ ಫಸ್ಟ್ ಅವ್ರು 204 ಹೊಡೆದಾಗ ಡೆಲ್ಲಿಯವರು. ಬಟ್ ಏನ್ ಮಾಡೋದು, ಡೆಲ್ಲಿಯವ್ರು ಅನ್ಕೊಂಡ್ರೆ ಸ್ವಲ್ಪ ಪಾಪ ಅನ್ಸುತ್ತೆ. 4 ಸತಿ ಫೈನಲ್ಗೆ ಬಂದು 4 ಸತಿನೂ ಸೋತಿದ್ದಾರೆ. ಬಟ್ ಬೇರೆ ಯಾವ ಟೀಮು ಅಲ್ಲಿ ಇದ್ರೆ ಡೆಲ್ಲಿ ವರ್ಸಸ್ ಮುಂಬೈ ಯಾವ್ದಿದ್ರು ನಾನು ಡೆಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೆ. ಬಟ್ ಅಲ್ಲಿ ಇದ್ದಿದ್ದು ಬೆಂಗಳೂರು. ನಾವು ಬೆಂಗಳೂರಿಗೆ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ನಮ್ಮ ಟೀಮು. ಎನಿವೇಸ್ ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಬಟ್ ಎಂತ ಒಂದು ಮ್ಯಾಚ್ ಮಾರೆ, ನಿಜವಾಗ್ಲೂ ಹೇಳ್ತೀನಿ. ಹತ್ತತ್ರ ಅವರು 204 ಹೊಡೆದಾಗ ನಾನು ಅಷ್ಟೇ ಟಿವಿ ಆಫ್ ಮಾಡಬೇಕು ಅಂತ ಲಿಟ್ರಲಿ ಹಂಗೆ ಇದ್ದೆ. ಯಾಕಂದ್ರೆ ಬೆಂಗಳೂರು RCB ಅವರು ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿ ಆಡಿದ್ರು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ. ಆಮೇಲೆ ಸಡನ್ ಆಗಿ ಒಂದು ಎಡುದ್ರು, ಒಂದು 2 to 3 ಮ್ಯಾಚಸ್ ಎಡುದ್ರು. ಆಮೇಲೆ ಓಕೆ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಬಟ್ ಆದ್ರೂ ಎಲ್ಲೋ ಒಂದತ್ರ ಡೌಟ್ ಇತ್ತು, 204 ಅಂದಾಗ ಹೆಂಗ್ ಚೇಸ್ ಮಾಡ್ತಾರೆ ಅಂತ. ಬಂದು ಫಸ್ಟ್ ಓವರ್ ಅಲ್ಲೇ ಹ್ಯಾರಿಸ್ ಅವ್ರ ವಿಕೆಟ್ ಡಮಾರ್ ಬಿದ್ದಿದ ತಕ್ಷಣ ನಾನು ನಿಜವಾಗ್ಲೂ ಅನ್ಕೊಂಡೆ 204 ಹೆಂಗ್ ಹೊಡಿತಾರೆ ಅನ್ಕೊಂಡು. ಅದಾದ್ಮೇಲೆ ವಿಕೆಟೇ ಬಿದ್ದಿಲ್ಲ. ಹತ್ತತ್ರ ಒಂದು 18-17 ಓವರ್ ತನಕ ವಿಕೆಟೇ ಬಿದ್ದಿಲ್ಲ. ಈ ಕಡೆ ಸ್ಮೃತಿ ಮಂದನ, ಈ ಕಡೆ ವಾಲರ್ ಹಾಕೊಂಡು ಚೆಚ್ತಾ ಇದಾರೆ ಫುಲ್ಲು. ಅವರು ಹತ್ತತ್ರ ಒಂದು 70 ಸಮಥಿಂಗ್, ಇವರು 85. ಹತ್ತತ್ರ ನಾನು ಸೆಂಚುರಿ ಹೊಡಿತಾರೆ ಅನ್ಕೊಂಡೆ. ಬಟ್ ಒಂದು ನಾರ್ಮಲ್ ಶಾರ್ಟ್ ಬಾಲ್ಗೆ ಔಟ್ ಆಗ್ತಾರೆ. ಸೊ ಅದೊಂದಾಗಿಲ್ಲ ಅಂದ್ರೆ ಕನ್ಫರ್ಮ್ ಸೆಂಚುರಿ ಹೊಡಿತಾರೆ ಗೊತ್ತಿಲ್ಲ. ಸಖತ್ ಒಳ್ಳೆ ಚೇಸ್, ಅದು ಅಗ್ರೆಷನ್ ಇಂಟೆಂಟ್ ಅಂತ ಸಖತ್ತಾಗಿತ್ತು. ಅವ್ರು ಸ್ಮಿತ್ ಅವರಂತೂ ಸಖತ್ತಾಗಿ ಹೊಡಿತಿದ್ರು, ಗ್ಯಾಪ್ ಅಲ್ಲಿ ಪಿಕ್ ಮಾಡ್ತಿದ್ರು. ಈ ಕಡೆ ಇವರು ಅಷ್ಟೇ ಬ್ಯಾಟಿಂಗ್ ಅಂತೂ ಸರಿಯಾಗಿ ಆಡ್ತಿದ್ರು. ಡೆಲ್ಲಿ ಅವ್ರಿಗಂತೂ ಎಲ್ಲಿ ಬಾಲ್ ಮಾಡೋದು ಏನ್ ಮಾಡೋದು ಒಂದು ಸ್ವಲ್ಪನೂ ಅರ್ಥ ಆಗಿಲ್ಲ. ಆರಾಮಾಗಿ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ 18ನೇ ಓವರ್ ತನಕ. ಅದಾದ್ಮೇಲೆ ಯಾವಾಗ 23 ಬಾಲ್ಗೆ 15 ಬಾಲ್ಗೆ 23 ಇಲ್ಲ ಸಮಥಿಂಗ್ ಅಷ್ಟು ಬಂತು. ಆ ತರ ಬಂದಾಗ ಲೈಟ್ ಆಗಿ ಭಯ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಏನ್ ಬೇಕಾದ್ರೂ ಹೋಗ್ಬೋದು, ಯಾಕಂದ್ರೆ ಆ ಜೋಶು ಆ ಪ್ಯಾನಿಕ್ ಎಲ್ಲ ಏನೋ ಒಂದು ಆಗ್ಬಿಡುತ್ತೆ. ಏನಾಗ್ಬೋದು ಅನ್ಕೊಂಡೆ ಟಾಪ ಅಂತ 2 ವಿಕೆಟ್ ಮಾರಿತ್ತು. ಸ್ಮೃತಿ ಮಂದನ ಅವ್ರದ್ದು ರಿಚಾ ಘೋಷ್ ಒಂದು ಬಿದ್ದಿದ ತಕ್ಷಣ ಅಯ್ಯೋಯಪ್ಪ ಇದೇನಪ್ಪ ಅಗೇನ್ ಅನ್ಕೊಂಡೆ. ಅಗೇನ್ 12 ರನ್ನೇ ನಂಬೇಕಾಗುತ್ತೆ. ಲಾಸ್ಟ್ ಓವರ್ 10 ರನ್ನೇ ನಂಬೇಕಾಗುತ್ತೆ. ಅದು 10 ರನ್ ಹೆಂಗ್ ಹೊಡಿತಾರೆ ಅನ್ಕೊಂಡಿದ್ದು. ಬಟ್ ಭಯನೇ ಇಲ್ದಿರ ಹೊಡೆದ್ರಿ. ಒಂದು ಲಾಫ್ಟೆಡ್ ಶಾಟ್ ಹೊಡಿತಾರೆ ರಾಧಾ ಅವರು, ಸಕ್ಕತ್ತಾಗಿ ಹೊಡೆದ್ರು. ಏನೇ ಪ್ರೆಷರ್ ಇದ್ರು ಸೂಪರ್ ಆಗಿ ಹೊಡೆದ್ರು. ವಿನ್ನಿಂಗ್ ಶಾಟ್ ಅವರೇ ಹೊಡ್ತಿದ್ರು, 4 ಹೊಡೆದು ವಿನ್ ಮಾಡಿಸ್ಕೊಟ್ರು. ಆ ಒಂದು ಶಾಟ್ ಹೊಡೆದಿದ ತಕ್ಷಣ ಯಪ್ಪ ಎಲ್ಲ ಪ್ರೆಷರ್ ಇಳ್ದೋಯ್ತು. ಸಖತ್ ಖುಷಿ ಆಗ್ತಿದೆ, ಯಾಕಂದ್ರೆ 18 ವರ್ಷದಿಂದ ಟ್ರೋಫಿ ಇಲ್ಲ ಅನ್ಕೊಂಡು ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದೀವಿ. 24, 25, 26 ಸಕ್ಕತ್ತರ ನಿಜವಾಗ್ಲೂ. ಯಾಕಂದ್ರೆ 24 ಬಂದು WPL, 25 ನಮ್ಮ IPL, 26 ಅಗೇನ್ ಹೊಡಿದ್ದಾರೆ. ಅಗೇನ್ ಈ ವರ್ಷನೂ ನಾವು ಹೊಡಿತೀವಿ ಅಂತ ಫುಲ್ ಸಖತ್ ನಂಬಿಕೆ ಇದೆ. ಯಾಕಂದ್ರೆ ಆ ತರ ಆಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಯಾರೆಲ್ಲ ನೀವು ಮ್ಯಾಚ್ ಲೈವ್ ಅಲ್ಲಿ ನೋಡಿದ್ರಿ ಮರಿದ್ರೆ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಅನಿಸ್ತಿದೆ ಮರಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಅಂಡ್ ಈ ಸತಿ IPL ಅಲ್ಲಿ, ಸೊ WPL ಆಲ್ರೆಡಿ ನಾವು ಬೆಂಗಳೂರು ಗೆದ್ದಿದ್ದಾಯ್ತು, IPL ಅಲ್ಲಿ ಗೆಲ್ತಾರಲ್ಲ ಅಂತ ಮರಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಈ ಸತಿ ಎರಡರಲ್ಲೂ ನಾವೇ ಹೊಡಿಲೇಬೇಕು. ಆಲ್ರೆಡಿ 1 ಸ್ಟಾರ್ ಬಂದಿದೆ, ಇನ್ನೇ 1 ಸ್ಟಾರ್ ಆಡ್ ಮಾಡಲೇಬೇಕು. ಸೊ ಇದೇ ತರ ವಿಡಿಯೋಸ್ ಕಂಟಿನ್ಯೂ ಆಗ್ತಿರ್ತೀನಿ. ಮರಿದ್ರೆ ಸಪೋರ್ಟ್ ಮಾಡಿ. ಅಂಡ್ ನಿಮ್ಮ ಅನಿಸಿಕೆ ಏನಿದ್ರು ಮರಿದ್ರೆ ಕಮೆಂಟ್ಸ್ ಹೇಳಿ.